ಅಮ್ಮ ಅದ ಗೆಜ್ಜನೆಲ್ಲ ಇರ್ತಾವ ಬಂದವರನ್ನು ತೋದವರೊಂದಿಗೆ ದೊರೆ ಕಾಟಿಸಿರಿ ಎಲೈ ಮಾನ್ನವ ಚಟ್ ಚಟ ಸ್ಫುಟ ದುರ್ಬಟ ದುಡ್ಗಟ್ಟಿತ ಮಕಟ ತಟ ಗಟ್ಟಿತ ಪಟ್ಟದ ಮಕಟ ನಂಟ ತಟ ಇಲ್ಲದ ಪಟನ ಚಟ್ ಚಟ ಮಾನ್ನವ ನೀನು ದಾರು ನಿನ್ನೆಯ ನಮಂಕಿದವನು ಧಾವರಾಜನ ಪರಿಭಾರಕನು ತಡ ಮಾಡದ ತಟ್ಟನ ಬೆಳನಲಗ್ರಣಿ ಹೇಮಣೆ ಓ ದೇವ ನಾಮದಾರಂದರೆ 10,000 ವರದಕ್ಷಿಣ ಹಾಸೆಗಾಗಿ ಹತ್ತೆ ಮಾವನವರ ಮನೆಯಲ್ಲಿ ಕತ್ತೆಯಂತೆ ದೊರೆತರಲು ಹತ್ತೆ ಮಾವನವರ ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು ಒತ್ತಾಯ ಮಾಡಿ ಹೇಳಲು 10,000 ಬುತ್ತೆಯನ್ನು ಕಟ್ಟಿಕೊಂಡು ಸುಂದರವಾದ ಹೆಂಡತಿಯನ್ನು ಬೆಂಡಿಯೊಳಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆ ಒಳಗೆ ನನ್ನ ಹೆಂಡತಿಗೆ ಇತರ ಬಂದು ಈತ ನನಗೆ ಹೇಗಾಗಬೇಕೆಂದು ಕೇಳಲು ಈಕೆ ನನ್ನನ್ನು ನೋಡಿ ನಮ್ಮ ಮನೆಯ ಗುತ್ತಿಗೆ ಹಾಳೆಂದು ಹೇಳಲು ನನಗೆ ಅದನ್ನು ಕೇಳಿ ಇಲ್ಲದ ಸಿಟ್ಟು ಬರಲು ಕತ್ತರಂಡಿ ಎಂಬ ಬೆಂಡಿಗಳಿಗೆ ಕುಂತಿರುವ ನನ್ನ ಹೆಂಡತಿ ಚೆಂಡನ್ನು ಹಿಡಿದು ಕಡೆಗೆ ನೋಕಿ 10,000 ಬುತ್ತಿಯನ್ನು ಹೊತ್ತುಕೊಂಡು ಗುಟ್ಟಿನ ಹೊಟ್ಟಿಸುವಾಗ ಉಂಡು ತಂದೆ ಸೇವೆಯನ್ನು ಮಾಡಬೇಕಂತ ಒಟ್ಟು ಬಂದ ಸಾರಥಿ ನಾನಲ್ಲವೇನ ದೇವ ಹೇಳಬೇಕು ತಮ್ಮ ನಾಮಕದ ಬಲಿರೇ ಎಲೈ ಸಾರಥಿ ನಾವುಧಾರೆಂದರೆ ಯಾರು ದೇವ ಈ ಚತುರ್ದಶ ಭುವನ ಬ್ರಹ್ಮಾಂಡ ಮಂಡಲಗಳಾಗುವುದು ತ್ರಿಕೃತನಾದ ಶ್ರೀ ಹರಿಪಾದ ಸೇವಕ ಸರ್ವ ಸಾಮ್ರಾಜ್ಯನಾಳುವ ಇಂದ್ರ ಮಹಾರಾಜನ ಪ್ರಧಾನಗಳು ಶ್ರೇಷ್ಠನಾದ ಸದ್ಗುಣಗರಿಷ್ಠ ತ್ರಿವಿಷ್ಣ ನಿಷ್ಠ ಗುಣಗರಿಷ್ಠ ಬಳಿರಿಯ ಚಿತ್ರಸೇನ ಮಹಾರಾಜನಿಂದ ಹೈರು ಮೆಚ್ಚಿಕೊಟ್ಟವರು ಮುಕ್ತಿನಾಥರಾಯ ಬಾರಿಸಲಿ ಸಂಗತಿಗಳ ಸಂಪೂರ್ಣ ಚಿತ್ರಸೇನ ಮಹಾರಾಜರಾದರೆ ಈ ಸಿಂಗರವಾದ ಸಭಾಮಂದಿರಕ್ಕೆ ಬಂದ ಕಾರಣ ಏನು ದೇವ ದಿವ್ಯ ಪ್ರಭಾವ ಸಾರಥಿ ಭೂಪತಿ ಶೃಂಗಾರದಿಂದ ಕಂಗಳಿಸುವ ಬಂಗಾರದ ರಂಗ ಮಂಟಪಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಕ್ರಮವೇನೆಂದರೆ ಏನು ದೇವ ಈ ನಮ್ಮ ರಾಜನಾದ ದೇವೇಂದ್ರನ ಆಜ್ಞೆಯ ಪ್ರಕಾರ ಈ ವನದೊಳ ನಾನಾ ವೃಕ್ಷ ಜಾತಿ ರಕ್ಷಣೆಗಾಗಿ ನೇಮಿಸಿರುವ ವನಪಾಲಕಚಾರಿ ನಿಮಿತ್ತವಾಗಿ ಭ್ರೂಣವೈದ್ಯ ಕಂಡಿಯ ಸಾರಥಿ ತಿಳಿಯಿತೇ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಸಾರಥಿ ಭೂಪತಿ ಎನ್ನ ವನಪಾಲಕನಾದ ಉಗ್ರಸೇನನ್ನು ಶೀಘ್ರವಾಗಿ ಬರಹೇಳುವಂತನಾಗ ಸಾರಥಿ ಇಲ್ಲಿಂದ ನೀವು ಹೋಗೋ ಜಾಗೃತಿ ಇನ್ನು ಸ್ವಲ್ಪ ಭೂಪತಿ